ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಬಹಳ ಹೆಸರುವಾಸಿಯಾಗಿರುವಂತಹ ಮಿರಾಕಲ್ ಜ್ಯೂಸ್ ಅಥವಾ ಎ ಬಿ ಸಿ ಜ್ಯೂಸ್. ಈ ಎ ಬಿ ಸಿ ಜ್ಯೂಸು ಒಂದು ಪವಾಡನೇ ಮಾಡುತ್ತೆ ಅಂತಲೇ ಹೇಳ್ಬೋದು. ಪವಾಡ ಅಂದರೆ ಆರೋಗ್ಯಕ್ಕೆ ಒಂದು ಒಳ್ಳೆ ಬೆನಿಫಿಟ್ ಆಗಿರುವಂತಹ ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಇದನ್ನು ಪವಾಡನೇ ಮಾಡುತ್ತೆ ಅಂತಲೇ ಹೇಳಿದ್ದು. ಸೊ ಹಾಗಾಗಿ ನಮಸ್ತೆ ಎಲ್ರಿಗೂ. ಸೊ ಈ ಒಂದು ಎ ಬಿ ಸಿ ಜ್ಯೂಸು ನಮ್ಮ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಮುಖ್ಯವಾಗಿ ಡಿಟಾಕ್ಸಿಫಿಕೇಷನ್ ಅಂದರೆ ನಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ವಿಷಕಾರಿ ಅಂಶನ ಅಂದರೆ ರಕ್ತವನ್ನು ಶುದ್ಧೀಕರಣ ಮಾಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿರೋ ಕೆಂಪು ರಕ್ತ ಕಣಗಳನ್ನು ಹಾಗೂ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡೋದಕ್ಕೆ ಈ ಜ್ಯೂಸ್ ತುಂಬ ಸಹಕಾರಿಯಾಗಿದೆ. ಜ್ಯೂಸ್ ನಾವು ಪ್ರತಿನಿತ್ಯ ಕುಡಿಯೋದ್ರಿಂದ ನಮಗೆ ತುಂಬ ಎನರ್ಜಿ ಬಂದಂಗೆ ಆಗುತ್ತೆ, ದೇಹದಲ್ಲಿ ಶಕ್ತಿ ಕೂಡ ಬಂದಂಗೆ ಆಗುತ್ತೆ, ಹೊಟ್ಟೆ ಕೂಡ ಫುಲ್ ಅನಿಸುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ನಿಮಗೆ ಹೊರಗಡೆಯಿಂದನೂ ಹಾಗೆ ಒಳಗಡೆಯಿಂದನೂ ಏಜ್ ತುಂಬ ಕಮ್ಮಿಯ ಫೀಲ್ ಆಗುತ್ತೆ. ಸೊ ತುಂಬಾ ಹೆಂಗಾಗಿ ಕೂಡ ಕಾಣ್ತೀರ. ಅಷ್ಟೇ ಅಲ್ಲ, ಇದು ನಿಮ್ಮ ಹೃದಯಕ್ಕೂ ತುಂಬಾ ಒಳ್ಳೆಯದು. ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ ಕೂಡ ಇದು ಕಮ್ಮಿ ಮಾಡುತ್ತೆ. ಈ ಜ್ಯೂಸನ್ನು ಕುಡಿತಾ ಇದ್ದರೆ ನಿಮಗೆ ಪದೇ ಪದೇ ಹುಷಾರಿಲ್ದಂಗೆ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಸುಸ್ತಾಗೋದು ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಿದ್ದರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಸೊ ಮೊದಲಿಗೆ ಎ ಬಿ ಸಿ ಅಂದ್ರೇ ನಿಮಗೆ ಇವಾಗಲೇ ತಿಳಿದಿರುತ್ತೆ. ಎ ಅಂದರೆ ಆಮ್ಲ, ಬಿ ಅಂದರೆ ಬೀಟ್ರೂಟ್, ಸಿ ಅಂದರೆ ಕ್ಯಾರೆಟ್. ಸೊ ಇವಾಗ ನಾನು ಕ್ಯಾರೆಟ್ನ ಸಿಪ್ಪೆನ ತೆಗಿತಾ ಇದ್ದೀನಿ. ಈ ಕ್ಯಾರೆಟ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ, ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ಇರುತ್ತೆ. ಇದು ಸ್ಕಿನ್ ಮತ್ತು ಹೇರ್, ನೈಲ್ ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಬೆನಿಫಿಟ್ ಕೂಡ ಇದರಲ್ಲಿ ಇದೆ. ಇವಾಗ ನೋಡಿ, ಕ್ಯಾರೆಟ್ ಸಿಪ್ಪೆ ತೆಗೆದು ಈ ರೀತಿಯಾಗಿ ಕತ್ತರಿಸ್ತಾ ಇದ್ದೀನಿ. ಸೊ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನಾನು ಒಂದು ದೊಡ್ಡ ಸೈಜ್ ಇತ್ತಲ್ವ ಕ್ಯಾರೆಟು, ಅದನ್ನು ಅರ್ಧ ಭಾಗ ನಾನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲದೂ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ಕ್ಯಾರೆಟಿಂದ ಮತ್ತೊಂದು ಏನಂತ ಹೇಳಿದ್ರೆ ತುಂಬಾ ಬೆನಿಫಿಟ್ ಇದೆ. ಕ್ಯಾರೆಟ್ನಲ್ಲಿರುವ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ, ಈ ಪೊಟ್ಯಾಷಿಯಮ್ ಅಂಶಗಳು ನಮ್ಮ ದೇಹದಲ್ಲಿನ ಒಂದು ಒಳ್ಳೆಯ ಎನರ್ಜಿ ಕೂಡ ಕೊಡುತ್ತೆ ಹಾಗೂ ಹೇರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಸ್ಕಿನ್ನು ಕೂಡ ತುಂಬಾ ಗ್ಲೋಯಿಂಗ್ ಮತ್ತು ಶೈನಿಂಗ್ ಕೂಡ ಇರುತ್ತೆ. ಸೊ ಹಾಗಿದ್ದರೆ ಇದನ್ನು ಯಾಕೆ ನಾವು ಪ್ರತಿನಿತ್ಯ ಸೇವಿಸಬಾರ್ದು ಅಲ್ವಾ? ಸೊ ಹಾಗೆಯೇ ಇದಾಯ್ತಲ್ವ. ಇವಾಗ ಬೀಟ್ರೂಟಿನಲ್ಲಿ ಒಂದು ಸಿಪ್ಪೆಯನ್ನು ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಈ ಒಂದು ಬೀಟ್ರೂಟ್ನಲ್ಲಿ ವಿಟಮಿನ್ ಸಿ, ವಿಟಮಿನ್ B6 ಮತ್ತು ಪೊಟ್ಯಾಷಿಯಮ್, ಮಿನರಲ್ಸ್ ಹಾಗೂ ಕಾಪರ್ ಕೂಡ ಇದರಲ್ಲಿ ಇರುತ್ತೆ. ಕ್ಯಾರೆಟ್ನಲ್ಲಿ ಒಂದು ಒಳ್ಳೆ ಗುಣ ಅಂತ ಹೇಳಿದ್ರೆ, ನೀವು ತುಂಬ ಲ್ಯಾಪ್ಟಾಪು, ಟಿ ವಿ ಮತ್ತು ಫೋನ್ಸ್ನ ನೋಡ್ತೀರಾ ಅಂತ ಹೇಳಿದ್ರೆ ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕಾಪರ್ ಕೂಡ ಇರೋದರಿಂದ ಸೊ ನಮ್ಮ ಹೆಲ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾನು ಈ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ. ವಿಟಮಿನ್ ಎ ಅಂತಾರ ಹೇಳ್ತಾರಲ್ವ, ಸೊ ಇದರಲ್ಲಿ ಇರುತ್ತೆ. ಆಮ್ಲ, ಸೊ ಆಮ್ಲ ಅಂತ ಹೇಳಿದ್ರೆ ಬೆಟ್ಟದ ನೆಲ್ಲಿಕಾಯಿ. ಸೊ ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ಕಣ್ಣಿಗೆ ತುಂಬಾ ಒಳ್ಳೆಯದು. ತುಂಬ ನಿಶಕ್ತಿ ಇರೋರಿಗೆ ಪ್ರತಿನಿತ್ಯ ನಾವು ನೆಲ್ಲಿಕಾಯಿ ಜ್ಯೂಸನ್ನು ಕೂಡ ಸಪ್ರೇಟಾಗಿ ಮಾಡಿ ಸೇವಿಸ್ಬೋದು. ಅದರ ಜೊತೆಗೆ ಈ ಎ ಬಿ ಸಿ ಜ್ಯೂಸ್ ಹಾಗೆಯೇ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇದೆ. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಪ್ರತಿನಿತ್ಯ ಇದನ್ನು ಸೇವಿಸ್ತೀರಲ್ವ. ಸೊ ಇದಿಷ್ಟನ್ನು ನಾನಿವಾಗ ಒಂದು ಮಿಕ್ಸಿ ಜಾರೊಳಗೆ ಹಾಕ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಕ್ಯಾರೆಟ್ನ ಹಾಕಿಬಿಟ್ಟು ನೆಕ್ಸ್ಟು ನಾನು ಬೀಟ್ರೂಟ್ನ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಕೂಡ ತುಂಬ ನೀಟ್ ಆ್ಯಂಡ್ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಂದು ಚಮಚ ನಾನು ಹನಿನ ಹಾಕ್ತಾಯಿದ್ದೀನಿ. ಸೊ ಹನಿ ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ತುಂಬ ದಪ್ಪ ಇರೋರು ಕೂಡ ಜೇನುತುಪ್ಪನ ಸೇವಿಸ್ಬೋದು. ಪ್ರತಿನಿತ್ಯ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು 2-3 ಜೇನುತುಪ್ಪ ಮತ್ತು ನಿಂಬೆ ರಸನ ಹಾಕಿ ಕುಡಿಯೋದ್ರಿಂದ ಬೊಜ್ಜು ಕೂಡ ಕರಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾನು ಇವಾಗ ಒಂದು 3-4 ಪೀಸ್ ಹಸಿ ಶುಂಠಿನ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ
ಜೇನುತುಪ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಎಷ್ಟೊಂದು ಹೆಲ್ತಿ ಫುಡ್ ಅಂತ ಹೇಳಿದ್ರೆ ತುಂಬಾ ನಮ್ಮ ದೇಹಕ್ಕೆ ಒಂದು ಒಳ್ಳೆ ಮಿನರಲ್ಸ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡೋಣ. ಸೊ ನೋಡಿ ಇವಾಗ ಈ ರೀತಿ ಆದರೆ ಸಾಕು. ಇವಾಗ ಸೋಸ್ಕೊತಾ ಇದ್ದೀನಿ. ಸೊ ನೀವು ಬಟ್ಟೆಲ್ಲಾದರೂ ಸೋಸ್ಕೋಬೋದು. ಈ ರೀತಿ ಟೀ ಸೋಸೋ ಜಾಲರಿ ಬರುತ್ತಲ್ವ, ಸಣ್ಣ ಸಣ್ಣ ಕಣ್ಣಿರಬೇಕು, ಆ ರೀತಿಯಾದಂಥ ಜಾಲರಿಲಾದರೂ ಈ ರೀತಿಯಾಗಿ ಸೋಸ್ಕೊಳ್ಳಿ. ಸೊ ಪ್ರತಿನಿತ್ಯ ಸೇವಿಸ್ಕೊತ ಬನ್ನಿ, ತುಂಬಾ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ. ಸೊ ನಮ್ಮ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಲಿಯರಾಗಿ, ಪವರ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ನಮ್ಮ ದೇಹದಲ್ಲಿ ನಾನಾ ರೀತಿಯಾದಂತಹ ಕಾಯಿಲೆಗಳನ್ನು ಇದು ನಮಗೆ ದೂರ ಮಾಡುತ್ತೆ. ಸೊ ಈ ರೀತಿಯಾದಂತಹ ಡ್ರಿಂಕ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಅಂತೇಳಿ ಭಾವಿಸ್ತೇನೆ. ಸೊ ಆರೋಗ್ಯನ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಸೊ ನೋಡಿ ಇವಾಗ ರೆಡಿಯಾಗಿದೆ. ಸೊ ABC ಜ್ಯೂಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ರತಿನಿತ್ಯ ಇದನ್ನು ಸೇವಿಸಿ, ತುಂಬಾ ಬೆನಿಫಿಟ್ ಇದೆ ಇದರಿಂದ. ನೋಡಿ ಇವಾಗ ರೆಡಿಯಾಗಿದೆ ABC ಜ್ಯೂಸ್. ಸೊ ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.